ಅಮ್ಮ ನಂಗ್ ಅನ್ಸುತ್ತೆ ನಂಗ್ ಜ್ವರ ಬಂದಿದೆ ಅಂತ. ಕಾಲೆಲ್ಲ ನೋವು ಎತ್ತಕ್ ಆಗ್ತಾ ಇಲ್ಲ. ಮಾತ್ರೆ ನುಂಗ್ಬಿಟ್ಟು ಸೈಲೆಂಟ್ ಆಗಿ ಮಲ್ಕೋಬೇಕು. ಆಮೇಲೆ ಏನಾದ್ರು ಆಟ ಆಡಕ್ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ ಅಂದ್ರೆ 4 ಬಾರಿಸ್ತೀನಿ. ಸ್ಕೂಲ್ ನಾನು ಫೋನ್ ಮಾಡಿ ಹೇಳ್ತೀನಿ, ಮಾತ್ರೆ ತಿನ್ಬಿಟ್ಟು ಮಲ್ಕೋ. ಇಂದು ಆಫೀಸ್ ಟೈಮ್ ಆಗಲ್ವಾ? ಎದೊಳಲ್ವಾ? ಹಾ ಅಮ್ಮ ನಂಗ್ ಅನ್ಸುತ್ತೆ ನಂಗ್ ಜ್ವರ ಬಂದಿದೆ ಅಂತ. ಕೈ ಕಾಲೆಲ್ಲ ಸಿಕ್ಕೋಬಟ್ಟೆ ನೋವು. ಅದ್ಯಾಕ್ ಜ್ವರ ಬಂತು? ತಗೋ ಬಿಸಿನೀರು ಕುಡಿ. ಹಲೋ, ಹಾ ಸರ್, ಐ ಆಮ್ ನಾಟ್ ಕೀಪಿಂಗ್ ವೆರಿ ವೆಲ್ ಟುಡೇ. ಯಾ, ಐಲ್ ಬಿ ಆನ್ ಲೀವ್. ಥ್ಯಾಂಕ್ ಯು. ನಿಮ್ ಮ್ಯಾನೇಜರ್ ಹೂ ಅಂದ್ರೆ ರಜಕ್ಕೆ. ಇವಾಗ ಏನ್ ಮಾಡೋಣ ಗೊತ್ತಾ? ಮಾತ್ರೆ ತಿನ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಅಷ್ಟೇ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಇನ್ನೇನ್ ಹಬ್ಬ ಬರ್ತಾಯ್ತಲ್ವಾ, ಎಷ್ಟೊಂದು ಸಾಮಾನ್ ತರಬೇಕು. ಒಂದ್ ಅರ್ಧ ಗಂಟೆ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡೋಣ. ಅಮ್ಮ ಅರ್ಧ ಗಂಟೆ ಅಷ್ಟೇ ತಾನೆ? ಹಂಗಂದ್ರೆ ನಾನು ಬರೋದು. ಅಷ್ಟೇ ಅರ್ಧ ಗಂಟೆ ಅಷ್ಟೇ. ಅದ್ರ ಮೇಲೆ 1 ನಿಮಿಷನೂ ಲೇಟ್ ಆಗಲ್ಲ. 5 hours later. ಹೆಂಗೂ ಬರೋದು ಇಲ್ಲಿವರೆಗೂ ಬಂದ್ಬಿಟ್ಟಿದ್ವಿ. ಇನ್ನೊಂದು 20 ಕಿಲೋಮೀಟರ್ ಹೋದ್ರೆ LIC ಆಫೀಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಯಾವಾಗ ದುಡ್ಡನ್ನ ಡ್ರಾ ಮಾಡ್ಬೋದು ಅಂತ ಕೇಳ್ಕೊಂಬರೋಣ. ನಿನ್ ಮತ್ತೆ ಯಾವಾಗ ರಜೆ ಸಿಗುತ್ತೋ ಏನೋ.